ಇದ್ರ ಬಗ್ಗೆ ನಮ್ಮದು ಬಹಳ ಗಂಭೀರವಾಗಿ ಆರೋಪ ಇರುವಂಥದ್ದು. ರಾಜ್ಯದಲ್ಲಿ ಯಾರ್ಯಾರು ಬಡವರು ಮನೆಗಳನ್ನು ಕಟ್ಕೊಂಡಿದ್ದಾರೆ ಅವರಿಗೆಲ್ಲ ಹಕ್ಕುಪತ್ರ ಕೊಡಬೇಕು, ಅವ್ರ ಜೀವನಕ್ಕೆ ನೆಮ್ಮದಿಯನ್ನು ಕೊಡಬೇಕು ನೀವು. ಆಮೇಲೆ ಉಳಿದ ಕೆಲಸ. ಕಟ್ಟಿರೋ ಮನೆಯನ್ನ ಇದು ಹೆಂಗಾಗಿದೆ ಗೊತ್ತೇನು? ಹುತ್ತ ಕಟ್ಟತ್ತೆ, ಹುತ್ತದ ಹುಳ ಹಾವು ಬಂದು ಸೇರ್ಕೊಳ್ಳುತ್ತಲ್ಲ ಹಾಗೆ ರಾಜ್ಯ ಸರ್ಕಾರ ಕಟ್ಟಿತು. ಹಾವುಗಳು ಬಂದು ಸೇರ್ಕೊಳ್ಳೋ ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾವುಗಳಿಗೆ ಸೇರಿಸೋ ಕೆಲಸವನ್ನು ಮಾಡ್ತಾ ಇದ್ದೀರಿ ನೀವು. ಯಾರನ್ನ ಬ್ರದರ್ಸ್ ಅಂತ ತಪ್ಪಿಕೊಂಡು ಹೋಗ್ತಾ ಇದ್ದೀರಿ. ಅವ್ರ ಹತ್ರ ನಿಮ್ದು ರೇಷನ್ ಕಾರ್ಡ್ ಇದೆಯಾ, ಆಧಾರ್ ಕಾರ್ಡ್ ಇದೆಯಾ ಅಂತ ಅಲ್ಲಿ ಕೇಳಿದ್ರೆ ಅವ್ರ ಹತ್ರ ಪ್ರಶ್ನೆಗೆ ಉತ್ತರ ಏನು ಸಿಕ್ಕಿದೆ ಗೊತ್ತಾ ನಿಮಗೆ? ನಮ್ಮ ಹತ್ರ ಏನೂ ಇಲ್ಲ ಅಂತ. ಹಾಗಾದ್ರೆ ಎಲ್ಲಿಂದ ಬಂದರು ಇವರು? ಮೇಲಿಂದ ಉದುರಿದ್ರ? ಆಕಾಶದಿಂದ ಕೆಳಗೆ ಉದುರಿದ್ರ ಇವರು? ಇದನ್ನು ಕೇಳಿದ್ಬಿಟ್ರೆ ರಾಜಕೀಯ ಬಣ್ಣವನ್ನು ಬೆರೆಸುವಂಥ ಕೆಲಸವನ್ನ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ. ಬಡವರಿಗೆ ನ್ಯಾಯ ಕೊಡಬೇಕು ನೀವು. ಎಲ್ಲರಿಗೂ ಸೂರು ಕೊಡಬೇಕಾದ್ರೆ ನಮ್ಮ ಜವಾಬ್ದಾರಿ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಕೊಟ್ರ ಶಿವಮೊಗ್ಗ ನಗರದಲ್ಲಿರುವಂಥ ಇನ್ನೂ ಫೈಲು ಅಕ್ರಮ ಸಕ್ರಮ ಫೈಲು ಇನ್ನು ನಿಮ್ಮ ಸರ್ಕಾರದೊಳಗಡೆ ಪೆಂಡಿಂಗ್ ಇಟ್ಕೊಂಡಿದ್ದೀರಲ್ಲ. ಇಡೀ ರಾಜ್ಯದ ಮಾತಾಡೋದಿಲ್ಲ ನಾನು. 980ಕ್ಕೂ 83ಕ್ಕೂ ಹೆಚ್ಚು ಜನರದ ಫೈಲನ್ನ ಇನ್ನೂ ಇಟ್ಕೊಂಡಿದ್ದೀರಲ್ಲ ನೀವು. ಒಂದು ಸಿಗ್ನೇಚರ್ ಮಾಡಿ ಬಿಸಾಕಕ್ಕಾಗೋದಿಲ್ಲ ನಿಮಗೆ? ಬಡವರಲ್ಲ ಅಲ್ಲಿ ವಾಸ ಮಾಡ್ತಿರೋದು. ಇದಕ್ಕೂ ಯಾಕೆ ಟ್ಯಾಗ್ ಮಾಡ್ತೀರಿ? ಅರೆ ಇದನ್ನ ನಾವು ಗಂಭೀರವಾಗಿ ಪ್ರಶ್ನೆ ಎತ್ತಿದ್ದೇವೆ. ಬಡವರು ಯಾರು ವಾಸ ಮಾಡ್ತಾ ಇದ್ದಾರೆ ಅವರು ಚಾನಲ್ ಏರಿ ಮೇಲಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಕೊಡ್ತಾ ಇಲ್ಲ ನೀವು ಹಕ್ಕುಪತ್ರ. ಚಾನಲ್ ಏರಿ ಪಕ್ಕದಲ್ಲಿ ಬಫರ್ ಝೋನ್ ಇದೆ, ರಸ್ತೆ ಇದೆ, ರಸ್ತೆ ಪಕ್ಕದಲ್ಲಿ ಮನೆ ಕಟ್ಕೊಂಡಿದ್ದಾರೆ. ನೀವು ಆ ಕಾರಣ ಹೇಳ್ತಾ ಇದ್ದೀರಿ. ಏಕಾಏಕಿ 11,20,000 ರೂಪಾಯಿ ಮನೆಗಳನ್ನು ನೀನು ಅಕ್ರಮವಾಗಿ ಕಟ್ಕೊಂಡಿದ್ಯಾ, ಬಾರಪ್ಪ ಇಲ್ಲಿ ಜೀವನ ಮಾಡು, ಅಲ್ಲಿ ಇರಬೇಡ ಅಂತೇಳಿ ಕರ್ಕೊಂಡು ಹೋಗ್ತೀರಲ್ಲ ನೀವು. ಇದು ಸಂವಿಧಾನದ ವಿರುದ್ಧವಾದಂಥ ನಡೆ ಅಂತ ಹೇಳ್ತಾ ಇದ್ದೇವೆ ನಾವು. ಕಾನೂನನ್ನ ಗಾಳಿಗೆ ತೂರುವಂಥ ವ್ಯವಸ್ಥೆ ಇದು. ನಾನು ಕೃಷ್ಣ ಬೈರೇಗೌಡರಿಗೆ ಕೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ನಾನು ನಮ್ಮ ಅಕ್ರಮ ಸಕ್ರಮ ಫೈಲು ನೀವೇ ಕ್ಲಿಯರ್ ಮಾಡಬೇಕಾಗಿರುವಂಥದ್ದು. ಅದರೊಳಗಡೆ ಅನೇಕ ಸಂಗತಿಗಳು ಅಡಕ ಆಗಿದೆ. ತರಿಸ್ಕೊಂಡು ನೋಡಿ ನೀವು. DML ಇದ್ರೆ ಚಾನಲ್ ಏನಿ ಮೇಲೆ ಇರುವಂಥದ್ದು, ಗುಂಡು ತೋಪಿನಲ್ಲಿರುವಂಥದ್ದು, ಕಟ್ಟೆ ಅಂತ ಇರೋಂಥ ಜಾಗ. ನ್ಯಾಯ ಕೊಡಬೇಕು ಅಂತ ಅನಿಸ್ಲಿಲ್ಲ ಕೃಷ್ಣ ಬೈರೇಗೌಡರು ನಿಮಗೆ? ನಿಮ್ಮ ಹತ್ರ 4 ಬಾರಿ ನಿಮ್ಮ ಆಫೀಸಿಗೆ ಬಂದು ಕೂತ್ಕೊಂಡಿದ್ದೇನೆ ನಾನು. ಬಡವರಿಗೆ ಹಕ್ಕುಪತ್ರವನ್ನು ಕೊಡಿ, ಮೂಲ ಸೌಕರ್ಯಗಳನ್ನು ಕೊಡಿ. ಕೇರಳದಿಂದ ವಲಸೆ ಬಂದಿರುವಂಥ ವ್ಯಕ್ತಿಗಳಿಗೆ ಅವ್ರು ಇಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಜೀವನಕ್ಕೋಸ್ಕರ ಶಕ್ತಿ ಕೊಡುವಂಥ ನಾಗರಿಕರು ಅವ್ರ ಹತ್ರ ವ್ಯಾಪಾರ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ತಾರೆ. ಅದು ಬೇರೆ. ವೇಣುಗೋಪಾಲ್ ಹೇಳ್ಬಿಟ್ರಂತೆ, ಇವ್ರು ಕೊಟ್ಬಿಟ್ರಂತೆ. ಗಂಭೀರವಾಗಿ ತಗೊಂಡಿದೆ ಭಾರತೀಯ ಜನತಾ ಪಾರ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.